ಬೆಳಿಗ್ಗೆ ಬೇಗ ಎದ್ದು ಈ ಥರ ವ್ಯೂ ಕಾಂಬೋದಂದ್ರೆ ಏನೋ ಒಂದು ಖುಷಿ ಆಯ್ತು. ಆ ಬೆಳಿಗ್ಗೆ ನೀರು ಕಾಯಿಸೋದು, ಅದ್ರ ಹೊಗೆ ಹೊರಗೆ ಬಪ್ಪೋದು, ಬೆಳಗಿನ ಬಿಸಿಲು, ಮನೆ ಸುತ್ತ ಗಿಡ ಮರಗಳು, ಹಕ್ಕಿಗಳ ಚಿಲಿಪಿಲಿ, ಮನೆ ತುಂಬ ಜನರು ಅವ್ರಿವ್ರಿಗೆ ಮಾತಾಡೋದು, ಇದೆಲ್ಲ ಕಾಂಬೋಕ್ಕೆ ಏನೋ ಒಂಥರ ಚಂದ, ಏನೋ ಒಂಥರ ನೆಮ್ಮದಿ. ಇದೆಲ್ಲ ಊರು ಬಿಟ್ಟು ಸಿಟಿ ಹೋದರ ಹತ್ರ ಕೇಂದ್ರೆ ಗೊತ್ತಾಯ್ತು. ನಾವು ಚಿಕ್ಕದಿಪ್ಪತ್ತಿಗೆ ಬೆಳಿಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡೋದು, ಟಾಯ್ಲೆಟ್ ಒಪ್ಪೋದು, ಆ ಸೀನೆಲ್ಲ ಎಂತ ಇಲ್ಲ. ಫಸ್ಟ್ ಕಿಚನ್ ಒಪ್ಪೋದು, ಅಮ್ಮ ಎಲ್ಲಿದ್ರು, ಅಮ್ಮ ಯಾವ ದೋಸೆ ಮಾಡಿರೋ ಅದು ಫಸ್ಟ್ ಕಾಂಬೋದು, ಮತ್ತು ಉಳಿದದೆಲ್ಲ ಆಮೇಲೆ ಮಾಡೋದು. ಇವಳೆಂತಪ್ಪ ಇವತ್ತು ದೋಸೆ ಅಂತ ಅದೇ ತೋರಿಸ್ತಿದ್ದಾಳಲ್ಲ ಅಂತ ಅಂದ್ಕೊಂಡ್ರಿಯಾ? ಇಲ್ಲ, ಇವತ್ತು ದೋಸೆ ಒಟ್ಟಿಗೆ ನಮ್ಮ ಆಂಟಿ ಏನೋ ಒಂದು ಸ್ಪೆಷಲ್ ಕೂಡ ಮಾಡಿರ. ಅದು ಹೆಂಗೆ ಮಾಡ್ತಾರೆ ಅದು ತೋರಿಸ್ತೇನೆ ನಾನು ನಿಮಗೆ. ಫಸ್ಟ್ ನಾವು ಈ ಥರ ಹಲಸಿನ ಹಣ್ಣು ಎಲೆನ ಚಂದ ಮಾಡಿ ಈ ಥರ ಬಟ್ಟೆ ಹಿಡ್ಕೊಂಡು ಕ್ಲೀನ್ ಮಾಡೋಕ್ಕೆ. ಆಮೇಲೆ ನಮಗೆ ಒಳ್ಳೆ ತುರಿದ ಕಾಯಿ ಬೇಕು. ಆಮೇಲೆ ಕ್ಲೀನ್ ಮಾಡೋದು ಎಲೆನ ಈ ಥರ ರೋಲ್ ಮಾಡಿ ಅದಕ್ಕೆ ಹಿಡಿಕಡ್ಡಿಯಿಂದ ಸುರಿದ್ರೆ ಕಾಣಿ ಈ ಥರ ಸುರಿಕ. ನಾನು ಮಾಡ್ರೆ ಈ ಥರ ಆತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಟ್ರೈ ಮಾಡ್ಲಾ. ಹಿಂಗೆ ಮಾಡ್ರೆ ನಿಮ್ಗೆ ಕೊಟ್ಟು ರೆಡಿ ಆಯ್ತು. ಆಮೇಲೆ ಈ ಥರ ಒಂದು ಚರ್ಗಿ ಇಲ್ಲ ತೊಂದೋರು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದ್ರ ಮುಚ್ಚಳ ಹಾಕಿ ನೀರು ಬಿಸಿ ಹಾಕೋಕೆ ಇಡಕ್ಕೆ. ನೀರು ಬಿಸಿ ಹಾಕೋ ತನಕ ನಮ್ಗೆ ಬೇಕಾದೆಲ್ಲ ಐಟಮ್ಸ್ನ ನಾವು ರೆಡಿ ಮಾಡ್ಕೊಂಡು ಇಕ್ಬೋದು. ಇಲ್ಲ ಆಂಟಿ ಬೆಲ್ಲ ಕಟ್ ಮಾಡ್ತಿದ್ರೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಕಟ್ ಮಾಡಿ ಇಡಕ್ಕೆ. ಆದರೆ ಬೆಲ್ಲ ಕಟ್ ಮಾಡೋತ್ತಿಗೆ ಬೆಲ್ಲ ಕದ್ದು ತಿಂಬೋದೇ ಒಂಥರ ಖುಷಿ ಅಲ್ಲ. ಈಗ ನಮ್ಮದು ಬೆಲ್ಲ ಮತ್ತು ಕಾಯಿ ತುರಿ ರೆಡಿ ಆಯಿತು. ಇದೆಲ್ಲ ಒಂದು ಸೈಡಿಗೆ ಇಟ್ಕೊಂಡು ಈಗ ಒಂದು ಸ್ವಲ್ಪ ಏಲಕ್ಕಿ ತಗೊಂಡು ಅದನ್ನು ಓಪನ್ ಮಾಡಿ ಹೀಗೆ ಒಂದು ಗುದ್ದು ಕಲ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳಕ್ಕೆ. ಆಮೇಲೆ ಸಮ ಗುದ್ದಿ ಪುಡಿ ಮಾಡಿದ ಏಲಕ್ಕಿ, ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಕ್ಕೆ. ಒಳ್ಳೆ ಮಿಕ್ಸ್ ಆದಮೇಲೆ ಇನ್ನು ಬೆಲ್ಲ ಇಲ್ಲ ಕಾಯಿ ಬೇಕನ್ಸ್ರೆ ಟೇಸ್ಟ್ ಕಂಡ್ಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಾರಿ ನಿಮ್ಮ ಟೇಸ್ಟ್ಗೆ ಈ ಸ್ಟಫಿಂಗ್ ಸಮ ಇತ್ತು ಅನ್ಸ್ರೆ ಈ ಕಾಯಿ ಬೆಲ್ಲ ಸ್ಟಫಿಂಗ್ನ ಸೈಡಿಗಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ರೆಡಿ ಮಾಡೋದು ಹಿಟ್ಟು ತಗೊಂಡು ಒಂದು ಸಣ್ಣ ಉಂಡೆ ಹಿಟ್ಟು ತಗೊಂಡು ಈ ಹಲಸಿನ ಹಣ್ಣು ಎಲಿದು ಕೊಟ್ಟಿಗೆ ಹಾಕಿ ಈ ಥರ ತಟ್ಟರೆ ಐಸ್ ಕ್ರೀಮ್ ಕೋನ್ ಕಂಡಂಗೆ ಶೇಪ್ ಬರಕ್ಕೆ. ಹಂಗೆಲ್ಲ ಕೊಟ್ಟಿಗೂ ಮಾಡಕ್ಕೆ. ಒಂದು ಸಾರಿ ಈ ಎಲ್ಲ ಕೊಟ್ಟಿನ ಈ ಥರ ಹಿಟ್ಟಿಂದ ತಟ್ಟಿ ಕವರ್ ಮಾಡಿ ಆದಮೇಲೆ ಇವಾಗ ನಾವು ಸೈಡಿಗೆ ಇಟ್ಟಿರೋದು ಕಾಯಿ ಬೆಲ್ಲ ಸ್ಟಫಿಂಗ್ ಇತ್ತಲ್ಲ ಅದನ್ನು ತಗೊಂಡು ಈ ಕೊಟ್ಟಿ ಒಳಗೆ ಹಾಕಿ ಅದನ್ನು ಫಿಲ್ ಮಾಡೋದು. ಆ ಫಿಲ್ ಆದಮೇಲೆ ಆ ಫಿಲ್ಲಿಂಗ್ ಹೊರಗೆ ಬಪ್ಪಕ್ಕಾಗಲ್ಲ, ಅದಕ್ಕೆ ಅದ್ರ ಮೇಲೆ ಪುನಃ ಸ್ವಲ್ಪ ಹಿಟ್ಟು ತಗೊಂಡು ಕವರ್ ಮಾಡಿ ಮುಚ್ಚಕ್ಕೆ. ಇದೇ ಥರ ಎಲ್ಲ ಕೊಟ್ಟಿನೂ ಫಿಲ್ ಮಾಡಿ ಇಟ್ಮೇಲೆ ಇನ್ನೂ ಎಲ್ಲರೂ ನಿಮ್ಮ ಹತ್ರ ಎಕ್ಸ್ಟ್ರಾ ಹಿಟ್ಟೆಲ್ಲರೂ ಉಳಿದ್ರೆ ಇಲ್ಲಿ ನಾವು ಅರಿಶಿಣದ ಎಲೆ ತಗೊಂಡಿತ್ತು ಅದನ್ನು ಕ್ಲೀನ್ ಮಾಡಿ ಅದ್ರ ಮೇಲೆ ಹಿಟ್ಟನ್ನು ಒಳ್ಳೆ ಮಾಡಿ ಬಿಡಿಸಿ ಫುಲ್ ಎಲೆಗೆ ತಾಗುವಂಗೆ ನಾವು ಹಿಟ್ಟನ್ನು ಹಾಕಿದ್ದು. ಅದ್ರ ಮೇಲೆ ಸ್ವಲ್ಪ ಫಿಲ್ಲಿಂಗ್ಸ್ ಎಲ್ಲ ಹಾಕಿ ಅದು ಕಾಯಿ ಬೆಲ್ಲದ ಫಿಲ್ಲಿಂಗ್ ಹಾಕಿ ಅದರ ಮೇಲೆ ನಾವು ಚಂದ ಮಾಡಿ ಮಡಚಿ ಇದು ಕೊಟ್ಟಿ ಮಾಡುವಂಗೆ ಇದು ಕೂಡ ಮಾಡಿತ್ತು. ಇದೀಗ ಇಲ್ಲಿ ರೆಡಿ ಆಯಿತು. ಮತ್ತು ಗ್ಯಾಸ್ ಮೇಲೆ ಇಟ್ಟಿದ್ದ ನೀರು ಕೂಡ ಕುದಿ ಬಂದಿತ್ತು. ಈಗ ಒಂದೊಂದಾಗಿ ಕೊಟ್ಟಿನ ಬೇಯಿಸೋಕ್ಕೆ ಚರ್ಗಿ ಒಳಗೆ ಹಾಕೋ. ಕೊಟ್ಟಿನ ಬೇಯಿಸೋಕ್ಕೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಸಮ ಮಾಡಿ ಜಾಗ ಮಾಡಿ ಇಟ್ಟು ಮುಚ್ಚಳ ಹಾಕಿ ಬೇಯಿಸೋಕೆ ಇಟ್ಟರೆ ಆಯಿತು. ಆಮೇಲೆ ಮಧ್ಯದಲ್ಲಿ ಒಂದು ಸಾರಿ ಬೆಂದಿತ ಇಲ್ದ ಅಂತ ಒಂದು ಸಾರಿ ಚೆಕ್ ಮಾಡಿ. ಇಲ್ಲಿಗೆ ನಮ್ಮದು ಬಿಸಿ ಬಿಸಿ ಕೊಟ್ಟಿ ರೆಡಿ ಆಯಿತು. ನಿಮಗೂ ಇದು ಇಷ್ಟ ಆದರೆ ಮತ್ತು ಈ ಥರ ನೀವು ನಿಮ್ಮ ಮನೇಲಿ ಮಾಡ್ತಾಯಿದ್ರೆ ಮತ್ತು ಇದಕ್ಕೆ ನೀವು ಎಂತ ಅಂತ ಕರೀತ್ರಿ ನಿಮ್ಮ ಮನೆಯಲ್ಲೂ ಅದು ಕೂಡ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಿಸಿ ಬಿಸಿ ವಿಡಿಯೋ ರೆಡಿ ಆಗಿದೆ. ಹಾಯ್ ಲೀನಾ, ಬಾಯ್. ಹಾಯ್.
कशी असाय बरे आसा काय कर असाय नाल कंते असा मला एकले नाल कंते एक रात आता पास्ता वाव आता फास्टर असा अక్కడ बोलता तुगदनी पडता हा योकळ गुतला ता कशे पडता म्हणा ये बुदरे हा आखी लगे लागता अनाकाच पास्ता हायो हा बा व्हिडिओ रेडिया गुतला नव्हतं ना आरामागिता रामागिता चित्र नसलं सगळं नांदलं सगळं नाडी ओढलं ಅದು ಸಗಲ ನಾರ್ಲತ್ತಿಗಲ್ಲ